ಹೊಸಳ್ಳಿ ಟೋಲ್ ಮರು ನಿರ್ಮಾಣಕ್ಕೆ ತೀವ್ರ ವಿರೋಧ. ಸಿಎಸ್ಪುರ ರಸ್ತೆಯಲ್ಲಿ ರೈತರು ಬೃಹತ್ ಪ್ರತಿಭಟನೆಗೆ ಸಜ್ಜು. ಗುಬ್ಬಿ ತಾಲೂಕು ಹೊಸಳ್ಳಿ ಬಳಿ ನಿರ್ಮಾಣ ಮಾಡ್ತಾ ಇರೋ ಟೋಲ್ಗೇಟ್ ವಿರೋಧಿಸಿ ಈಗಾಗಲೇ ಪ್ರತಿಭಟಿಸಿ ಕಾಮಗಾರಿ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಇದೀಗ ಟೋಲ್ ಮರು ನಿರ್ಮಾಣ ಆರಂಭಿಸಿರುವುದಕ್ಕೆ ರೈತರ ಆಕ್ರೋಶ ತಾರಕಕ್ಕೇರಿದ್ದು ಟೋಲ್ಗೇಟ್ ಬಂದ್ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನೆ ಮಾಡಲು ಸಜ್ಜಾಗಿದ್ದಾರೆ. ತಾಲೂಕಿನ ಗುಬ್ಬಿ ಮತ್ತು ಸಿಎಸ್ಪುರ ಹಾಗೂ ಯಡಿಯೂರು ರಸ್ತೆಯಲ್ಲಿ ಟೋಲ್ ನಿರ್ಮಿಸದಂತೆ ಕಳೆದ 3 ತಿಂಗಳ ಹಿಂದೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಆದರೆ ಸರ್ಕಾರವು ಜನರ ವಿರೋಧವನ್ನ ಲೆಕ್ಕಿಸದೆ ಬಂಡವಾಳ ಶಾಹಿಗಳ ಒತ್ತಡಕ್ಕೆ ಮಣಿದು ಟೋಲ್ಗೇಟ್ ನಿರ್ಮಾಣ ಮಾಡ್ತಾ ಇರೋದು ಖಂಡನೀಯ. ಸರ್ಕಾರ ಕೂಡಲೇ ಟೋಲ್ ಬಂದ್ ಮಾಡಬೇಕೆಂದು ಒತ್ತಾಯಿಸಿ ನೂರಾರು ರೈತ ಮುಖಂಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದಾರೆ. ಇಂದು ನಡೆಯಲಿರುವ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ರೈತ ಸಂಘದ ಹೋರಾಟಗಾರರು, ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಹೀಗಾಗಿ ಸ್ಥಳೀಯ ಆಡಳಿತ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಏನು ಯಡಿಯೂರು ಮತ್ತು ಸಿಎಸ್ಪುರ ಸಂಪರ್ಕದ ರಸ್ತೆಯಲ್ಲಿ ಸುಂಕ ವಸೂಲಿತಿ ಮಾಡಲಿಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಜಾಸ್ಟೋಲ್ ರೋಡನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಭಾಳ ದಿನಗಳ ಹಿಂದೆಯೇ ಅಂದರೆ ಸುಮಾರು 3-4 ತಿಂಗಳ ಹಿಂದೆಯೇ ಒಂದು ಬೃಹತ್ ಪ್ರತಿಭಟನೆ ಇದೇ ಸ್ಥಳದಲ್ಲಿ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂಥ ಕಾರ್ಯಕ್ರಮ ಕೂಡ ಮಾಡಿತ್ತು. ಆದರೆ ಸರ್ಕಾರ ಇದೆಲ್ಲದನ್ನೂ ಮೀರಿ ಇಲ್ಲಿ ಏನು ಜಾಸ್ಟೋಲ್ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಆದೇಶವನ್ನು ನೀಡಿ ಈಗಾಗಲೇ ಜಾಸ್ಟೋಲ್ ನಿರ್ಮಾಣನೂ ಕೂಡ ನಡೀತಾ ಇದ್ದು ಈಗಾಗಲೇ ಸುಂಕ ವಸೂಲಾತಿಗೆ ಈಗಾಗಲೇ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ನಿಯೋಜನೆ ಮಾಡಿದೆ. ಅದ್ರ ಜೊತೆಗೆ ಇವತ್ತೇನು ಇದನ್ನ ಬೇಸತ್ತಂತ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತೇನು ಈ ಜಾಸ್ಟೋಲ್ ರೋಡ್ ನಿರ್ಮಾಣ ಮಾಡಿದ್ದು ಅವೈಜ್ಞಾನಿಕವಾಗಿದೆ, ಕೂಡಲೇ ಇದನ್ನು ವಾಪಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿ ಕೊಡೋದ್ರ ಮುಖಾಂತರ ಸರ್ಕಾರ ಇದನ್ನು ಕ್ರಮ ಕೈಗೊಳ್ಳಲೇಬೇಕು ಅನ್ನೋದ್ರ ಮುಖಾಂತರ ಇವತ್ತು ಏನು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಏನು ಇವತ್ತು ಆಲ್ರೆಡಿ ಪೊಲೀಸು ನಿಯೋಜನೆ ಕೂಡ ಆಗಿದೆ, ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಈಗ ರೈತ ಸಂಘದವರು ಕೂಡ ಜಮಾಯಿಸಿ ಇಲ್ಲೇ ಎಲ್ಲ ಊಟ ತಯಾರಿಗಳನ್ನೆಲ್ಲ ಮಾಡಿಕೊಂಡು ಊಟದ ಜೊತೆಗೆ ಇವತ್ತು ಯಥಾಸ್ಥಿತಿ ಯಾವುದೇ ಕಾರಣಕ್ಕೂ ಜಾಸ್ಟೋಲ್ ನಿರ್ಮಾಣ ಮಾಡಲಿಕ್ಕೆ ನಾವು ಬಿಡೋದೇ ಇಲ್ಲ ಅನ್ನೋದನ್ನು ಸಂದೇಶ ಕೊಡೋ ಮುಖಾಂತರ ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಸ್ಟೋಲ್ ನಿರ್ಮಾಣ ಮಾಡ್ತಕ್ಕಂಥ ಜಾಸ್ಟೋಲ್ನಲ್ಲಿ ಇವತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ಜೊತೆಗೆ ಇವತ್ತು ಇಲ್ಲಿ ಕೆಲಸ ಮಾಡ್ದಂಗೆ ತಡೆಯೋದಕ್ಕೆ ಈಗಾಗಲೇ ಪ್ರತಿಭಟನೆಗೆ ತೀವ್ರ ಪೈಪೋಟಿ ಮೂಲಕ ಇವತ್ತು ಇದನ್ನು ಮಾಡಲಿಕ್ಕೆ ಮುಂದಾಗಿದೆ. ಇವತ್ತೇನು ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಮೂಲಕ ಇಲ್ಲಿ ನಡೀತಾ ಇರ್ತಕ್ಕಂಥ ಈ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯಲಿದ್ದು ಈ ಒಂದು 200-300 ಜನ ರೈತರು ಈ ಜಾಸ್ಟೋಲ್ ಬಳಿ ಇವತ್ತು ಇದನ್ನು ಮಾಡಿ ಸುಂಕ ವಸೂಲಾತಿನ ನಿಲ್ಲಿಸದೇ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ರೈತ ಸಂಘದ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಾಣಬೇಕಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.